ಹೌದು, ಯಾಕಂದರೆ ಕಾನೂನು ಮುಂದೆ ನಾವೆಲ್ಲರೂ ಸಮಾನ. ಯಾಕಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅವರೇ ನಾನು ಪ್ರಾಮಾಣಿಕದಾನಿ ನನ್ನ ಭಾರಿದಾನ ಅಂತ ತಿಳ್ಕೋದ್ರೆ ತನಿಖೆ ಆಗ್ತತಿ. ನಿಷ್ಪಕ್ಷಪಾತವಾಗಿ ತನಿಖೆ ಆದ ಬಳಿಕ ಅವರು ತಪ್ಪಿಸ್ತರಾದರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರೇ ಆದ್ರೂ. ಇಲ್ಲ ಅವರು ತಪ್ಪಿಸ್ತರಲ್ಲಪ್ಪ ಅಂತಂದರೆ ಕ್ಲೀನ್ ಚಿಟ್ ಸಿಕ್ತಂದರೆ ಮತ್ತೆ ಅವರು ಮುಂದುವರಲಿ. ಅದಕ್ಕಾಗಿ ಅದು ರಾಜ್ಯಪಾಲರ ಇದಕ್ಕೆ ಕೊಟ್ಟು ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿ. ಹಾಗೆ ಅವರು ಈಗ ನಿಷ್ಪಕ್ಷಪಾತ ತನಿಖೆ ಆಗಬೇಕಾದ್ರೆ ಸೇಮ್ ಅವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರು ಅಂಡರ್ದಾಗ ಎಲ್ಲ ಇಲಾಖೆಗೆ ಬರೋದ್ರಿಂದ ಅದು ತನಿಖೆಗೆ ಮುಕ್ತವಾಗಿ ಅವಕಾಶ ಇರಲ್ಲ. ಕಡ್ಡಾಯವಾಗಿ ರಾಜೀನಾಮೆ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಶಂಕರ್ ಹುನ್ನೂರು, ಜಿಲ್ಲಾ ಕಾರ್ಯದರ್ಶಿ. ಇವತ್ತಿನ ದಿವಸ ಏನು ಕೋರ್ಟ್ನ ಆದೇಶ ಸಿದ್ದರಾಮಯ್ಯವರ ವಿರುದ್ಧ ಬಂದಿದೆ, ಈ ಒಂದು ತನಿಖೆ ಈ ಕೋರ್ಟ್ನ ಆದೇಶವನ್ನು ಒಪ್ಪಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಯಾಕಂದ್ರೆ ಇಷ್ಟು ದಿವಸ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ರು ಅಂದರೆ, ರಾಜ್ಯಪಾಲರು ಕೊಟ್ಟಿದ್ದು, ಪ್ರಾಸಿಕ್ಯೂಷನ್ ಕೊಟ್ಟಿದ್ದು BJP ಅವರ ಕುಮ್ಮಕ್ಕಿನಿಂದ ಅಂತ ಹೇಳ್ತಾ ಇದ್ರು. ಈಗ ಸಂವಿಧಾನಾತ್ಮಕವಾಗಿ ಹೈಕೋರ್ಟೇ ಒಂದು ತೀರ್ಪನ್ನು ಸಂವಿಧಾನ ಇದು ತನಿಖೆ ಆಗಬೇಕು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು ಸರಿ ಇದೆ ಅನ್ನೋದನ್ನು ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿದ್ದಂಥ ಕೋರ್ಟ್ಗೆ ಮಾನ್ಯತೆ ಕೊಟ್ಟು ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ರಾಜೀನಾಮೆ ಮಾಡಬೇಕು. ಜೊತೆಗೆ ಕೆಲವೊಂದು ಸಚಿವರು ಈ ಸರ್ಕಾರದ ಸಚಿವರು ಹೇಳ್ತಾ ಇದ್ದಾರೆ ಇದೆಲ್ಲ BJP ಅವ್ರ ಕುಮ್ಮಕ್ಕಿನಿಂದ ಅಂತ ಹೇಳ್ತಾರೆ. ದಯವಿಟ್ಟು ಸಚಿವರಲ್ಲಿ ವಿನಂತಿ, ಇದು BJP ಅವ್ರ ಕುಮ್ಮಕ್ಕಿನಿಂದ ರಾಜ್ಯಪಾಲರಿಗೆ ಹೇಳ್ತಾ ಇದ್ರಿ. ಈಗ ಹೈಕೋರ್ಟ್ಗೆ ಹೇಳಿದ್ರೆ ಸಂವಿಧಾನವನ್ನು ಏನು ತಿಳಿತಿದ್ರು ತಾವು ಸಂವಿಧಾನಕ್ಕೆ ಅವಮಾನ ಮಾಡಿದಾಗುತ್ತೆ. ದಯವಿಟ್ಟು ತಮ್ಮೆಲ್ಲ ಮಂತ್ರಿಮಂಡಲ ಈ ಕೋರ್ಟ್ನ ಆದೇಶಕ್ಕೆ ಮಾನ್ಯತೆಯನ್ನು ಕೊಡಬೇಕಂತ ಹೇಳಿ ವಿನಂತಿಸ್ತೀನಿ. ನಾನು ರಾಜು ಮುದೇನೂರು, ಬಾಗಲಕೋಟೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಕಾರ್ಯದರ್ಶಿ. ನೋಡಿ, ಮೂಡಾ ಹಗರಣ ಸೂರ್ಯನಷ್ಟು ಸ್ಪಷ್ಟವಾಗಿತ್ತು. ಆದರೆ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಸುಮ್ಮನೆ ರಾಜ್ಯಪಾಲರ ಮೇಲೆ ಗೂಬೆ ಕೊಡಿಸೋದು ಎನ್ನುವಂಥ ಒಂದು ಕತೆ ಹೇಳ್ತಾ ಬಂದರು. ಮತ್ತು ಯಾವ ಮಟ್ಟಕ್ಕೆ ಅವರು ಹೋದರು ಅಂತಂದರೆ, ಮಾನ್ಯ ರಾಜ್ಯಪಾಲರು ಅದರ ಮೇಲೆ ಮೈಂಡ್ ಅಪ್ಲಿಕೇಶನ್ನೇ ಇಲ್ಲ ಅನ್ನುವಂಥದ್ದನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾನ್ಯ ನ್ಯಾಯಾಲಯದಲ್ಲಿ ದೂರಿದರು. ಆದರೆ ಇವತ್ತು ಮಾನ್ಯ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳ್ತಾರೆ, ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಅಬಂಡೆಂಟ್ ಆಫ್ ಮೈಂಡ್ ಅಪ್ಲಿಕೇಶನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ಇನ್ನೊಂದು ಹೇಳ್ತಾರೆ, ಏನು ಅಂದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಪಾತ್ರ ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಕಂಡು ಬರ್ತಾ ಇದೆ. ಇದು ತನಿಖೆಗೆ ಅರ್ಹವಾದದ್ದು ಅನ್ನುವಂಥದ್ದನ್ನು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ. ಆ ತೀರ್ಪನ್ನು ಪಾಲಿಸಿ ಸಮಾಜವಾದಿ ಢೋಂಗಿ ಸಮಾಜವಾದಿ ಅಂತ ಹೇಳ್ಕೊತ ಬಂದಂಥ ಈ ಸಿದ್ದರಾಮಯ್ಯನವರು ತಮಗೇನಾದರೂ ಮಾನ ಮರ್ಯಾದೆ ಗೌರವ ಅನ್ನೋದೇನಿದ್ರೆ ತಕ್ಷಣ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ರಾಜ್ಯದ ಮಾನ ಹರಾಜು ಹಾಕಲಾರ್ದಂಗೆ ಕಾಪಾಡಬೇಕು. ಸಂವಿಧಾನಕ್ಕೆ, ಮಾನ್ಯ ನ್ಯಾಯಾಲಯಕ್ಕೆ ಕಾಂಗ್ರೆಸ್ ಪಕ್ಷ ನಾವು ಗೌರವ ಕೊಡ್ತೀವಿ ಅಂದರೆ ನಿಜವಾಗಿ ನೀವು ಗೌರವ ಕೊಡೋದಾದರೆ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿ ರಾಜೀನಾಮೆ ನೀಡಿ ಹೊರಟು ಹೋಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾಯಿದ್ದೆ. ಹೈಕೋರ್ಟಲ್ಲಿ ಕೂಡ ತೀರ್ಪು ರಾಜ್ಯಪಾಲರು ಅಂತ ಆಗಿದೆ ಸರ್, ಏನು ಹೇಳ್ತೀರಿ ತಾವು? ನಾನು ಬಾಗಲಕೋಟೆ ಗ್ರಾಮೀಣ ಮಂಡಲ ಅಧ್ಯಕ್ಷ ಸುರೇಶ್ ಕೊನ್ನೂರು. ಇವತ್ತೇನು ಹೈಕೋರ್ಟ್ನಾಗ ನಮ್ಮ ರಾಜ್ಯಪಾಲರು ಏನು ಕೊಟ್ಟಿದ್ದರು ಆ ಪ್ರಕಾರ ರಾಜ್ಯಪಾಲರ ಪ್ರಕಾರ ಆದೇಶ ಆಗೈತೆ. ಆ ಪ್ರಕಾರ ಆದೇಶ ಆದ ಪ್ರಕಾರ ಇವರು ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ತಮ್ಮದೊಂದು ಹಠ ಹಿಡಿದು ನಾನು ತನಿಖೆ ಎದುರಿಸ್ತೀನಿ, ರಾಜೀನಾಮೆ ಕೊಡೋದಿಲ್ಲ ಅಂತಾರೆ. ಅವ್ರಿಗೆ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು. ಅವರು ಸಂಜೆ 5:00 ಅವ್ರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಯವರು. ಇರಲಿಲ್ಲ ಅಂದ್ರೆ ಅವ್ರ ಪಾರ್ಟಿಗೆ ಡ್ಯಾಮೇಜ್ ಆಗೋದು. ನಮಗೇನು ಸಮಸ್ಯೆ ಆಗೋದಿಲ್ಲ, ಅವ್ರ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ಅವರು ಭಾಳ ನಿಷ್ಠಾವಂತ ಸಿದ್ದರಾಮಯ್ಯವರು ಅನಿಸ್ಕೊಂಡ್ಬಂದಾರೆ. ಇಲ್ಲಿ ತನೂ ಅವ್ರ ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು. ತಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಕೊನ್ನೂರು. 5 ಮಂದಿ ಅವ್ರು ರಾಜೀನಾಮೆ ಕೊಡೋಣ್ರಿ. ಅವರು ಹಗರಣಗಳದಾವ, ಅವನ್ನ ಪ್ರಾಸಿಕ್ಯೂಷನ್ ಮುಚ್ಚಿಟ್ಟ ನಾವು ರಾಜ್ಯಪಾಲ ಅವ್ರ ರಾಜೀನಾಮೆ ಕೊಡನ್ರಿ. ಹಿಕ್ಕಟ್ಟು ಹೇಳ್ತೇವೆ ಇದನ್ನ. ಅವರು ರಾಜೀನಾಮೆ ಕೊಡಂಗಿಲ್ಲ, ಇವರು ರಾಜೀನಾಮೆ ಕೊಡಂಗಿಲ್ಲ. ಈ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರಂತ ನಾವು ಭಾವಿಸ್ತೇವೆ. ಏನು ಹಿನ್ನಡೆ ಆಗತ್ತಂತೀರ? ಹಿನ್ನಡೆ ಏನಿಲ್ಲ. ಸಿದ್ದರಾಮಯ್ಯ ಜನಪ್ರೀತಿ ಎಂದೂ ಹಿನ್ನಡೆ ಆಗೋದಿಲ್ಲ. ಅವ್ರ ಅಧಿಕಾರ ಇರ್ಲಿ, ಅಧಿಕಾರ ಹೋದ್ರು
ಜನಪ್ರಿಯತೆ ಇದ್ದೇ ಇರ್ತದೆ. ಅವ್ರ ಪರವಾಗಿ ಎಲ್ಲ ಸಂಘಟನೆಗಳು ಇರ್ತಾವ ಅವರಿಂದ ಇನ್ನೂ ಹೆಚ್ಚಾಗಿರ್ತದೆ. ಯಾಕ ಒಬ್ಬ ಏಕೈಕ ಅಹಿಂದ ಮುಖ್ಯಮಂತ್ರಿ ಆ ಒಂದು ಅಹಿಂದ ಮಂದಿ ಏನದ ಎಲ್ಲ ಒಕ್ಕಟ್ಟಾಗಿರ್ತಾರ. ಅವ್ರ ಅಧಿಕಾರ ಇರ್ಲಿ ಅಧಿಕಾರ ಹೋಗ್ಲಿ, ಅಹಿಂದದವ್ರಿಗೆ ಅಧಿಕಾರ ಕೊಟ್ಟಿದ್ದ ಇದ ಮೊದಲು, ಇಲ್ಲಿವರೆಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ಹಿಂಗಾಗಿ ಅಹಿಂದ ಮಂದಿ ಬಹಳ ನೊಂದು ಅವ್ರ ಹಿಂದೆ ಇರ್ತಾರ. ಈಗ ಹೈಕೋರ್ಟ್ನಾಗ ಏನು ಹಿನ್ನಡೆ ಆದ್ರೆ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ. ಅವ್ರು ಸುಪ್ರೀಂ ಕೋರ್ಟ್ ಜಯ ಬೇರಿ ಬರ್ತಾರ. ಮತ್ತೆ ಹಿನ್ನಡೆ ಅನ್ನೋಂತೂ ಕೆಲಸ ಇಲ್ಲ. ಈಗಾಗಲೇ CLP ಮೀಟಿಂಗ್ ಕರೆದಿದ್ದಾರೆ, ಅವರೇ ನಾಯಕತ್ವ ವಹಿಸ್ತಾರೆ. ಮತ್ತೆ ಈ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಅದೆಲ್ಲ ಸುಳ್ಳು. ಈ ನಮ್ಮ ಮುಖ್ಯಮಂತ್ರಿನೇ ಮುಖ್ಯಮಂತ್ರಿ. ಈ ದಿಶೆಯಲ್ಲಿ ಇಡೀ ಕರ್ನಾಟಕ ರಾಜ್ಯ ತುಂಬಾ ಈ ಮುಖ್ಯಮಂತ್ರಿ ಇದ್ರೆ ನಾವು ಓಟ್ ಬರ್ತಾವ ಅಂತೇಳಿ BJP ಅವ್ರು ತಿಳ್ಕೊಂಡು ಆ ಒಂದು ಹುನ್ನಾರ ಇಟ್ಕೊಂಡು ಇದನ್ನ ನಡೆಸ್ತಾ ಇದ್ದಾರೆ. ಆ ಹುನ್ನಾರ ಇದು ಏನು ನಡೆಯಂಗಿಲ್ಲ. ಎಲ್ಲ ಕಾಂಗ್ರೆಸ್ನವರು ಒಕ್ಕಟ್ಟಾಗಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾರೆ ಅಂತ ಹೇಳಿ ಮಾತಾಡ್ತೀನಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನೋಡಿ, ಈಗಾಗಲೇ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟದ್ರಿಂದ ಇವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅದರ ಜೊತೆಗೆ ಏಕಸದಸ್ಯ ಪೀಠದಾಗ ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ. ಇದು ಯಾವ ರೀತಿಯಿಂದ ವಜಾ ಆಗಿದೆ ಅನ್ನೋದು ಕಾನೂನು ತಜ್ಞರ ಜೋಡಿ ವಿಚಾರ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯ ಕಾಂಗ್ರೆಸ್ಸು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಸು ಹಾಗೂ ಎಲ್ಲ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಗಿರ್ತೀವಿ. ಇದು ಎದೆಗುಂದು ಅಂತದು ಏನಲ್ಲ. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಕಾನೂನು ಜಯ ಆಕೈತೆ ಅನ್ನುವಂಥ ಇವತ್ತಿಗೂ ನಮ್ಮೆಲ್ಲ ಕಾರ್ಯಕರ್ತರಿಗೂ ಮತ್ತು ಹಾಗೂ ಲೀಡರ್ಸ್ಗೂ ಇನ್ನೂ ಅದರ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕಾನೂನು ಜಯ ಆಗುತ್ತೆ ಅಂತೇಳಿ ಹೇಳ್ಬೋದು. CM 30 ಇಲ್ಲ ನೋಡಿ, ಯಾವಾಗಲೂ ಒಬ್ರು ಎಲ್ಲಾ ಪಕ್ಷದವರಿಗೂ ಗೊತ್ತು ಸಿದ್ದರಾಮಯ್ಯ ಅವರು ಯಾವ ರೀತಿ ನಡ್ಕೊಂಡಾರ, ಹೆಂಗದಾರ. 50 ವರ್ಷ ರಾಜಕಾರಣ ಒಳಗ ಇವತ್ತಿಗೂ ಒಂದು ಕಪ್ ಚುಕ್ಕೆ ಇಲ್ಲ, ಇವತ್ತಿಗೂ ಅವ್ರಿಗೆ ಸ್ವಂತ ಮನಿ ಇಲ್ಲ. ಇವಾಗ ಅವ್ರ ಮನಿ ಕಟ್ಟಕತ್ತಾರ. ಅಂತ ಪರಿಸ್ಥಿತಿ ಒಳಗೆ ಇಡೀ ರಾಜ್ಯದ ಜನತೆ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆಯನ್ನು ಸಿದ್ದರಾಮಯ್ಯ ಪರವಾಗಿ ಒಳ್ಳೆ ಆಡಳಿತಗಾರರು ಅಂತೇಳಿ ಜನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಈ 5 ಗ್ಯಾರಂಟಿಗಳನ್ನೇನು ಕೊಟ್ಟು ಇವರೆಲ್ಲ ಅದನ್ನ ಹಾಸ್ಯಾಸ್ಪದವಾಗಿ ವಿರೋಧ ಪಕ್ಷ ನಾಯಕರು ಮತ್ತು ಮೋದಿ ಅವರು ಟೀಕಾ ಮಾಡಿದ್ರು. ಅವ್ರ ಕಡೆಯಿಂದ ಪೂರ್ತಿ ಪ್ರಮಾಣ ಹಂಚಿಕೆ ಮಾಡಕ್ ಆಗೋದಿಲ್ಲ ಹಂಗಂತೇಳಿ ಅವರು ಸರಿಯಾಗಿ ರೀತಿಯಿಂದ ನಿಭಾಯಿಸಿದ್ದಕ್ಕೆ ಅವ್ರನ್ನ ಯಾವುದೇ ಒಂದು ರೀತಿ ಒಳಗ ಒಳಸಂಚು ಮಾಡಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಮತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ್ಕೊಂಡು ಅವ್ರನ್ನ ಒಳಸಂಚು ಮಾಡಿ ಈ ರೀತಿಯಿಂದ ಅಪಮಾನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ನಿರ್ಧಾರವನ್ನ ಮಾಡಿದ್ದಾರೆ. ಬಟ್ ಅದು ಸಫಲ ಆಗೋದಿಲ್ಲ, ವಿಫಲ ಆಕೈತಿ. ಇಂದಿಲ್ಲ ನಾಳೆ ಸುಪ್ರೀಂ ಕೋರ್ಟ್ನಲ್ಲಾದ್ರೂ ಕೂಡ ಜಯ ನಮ್ಮದೇ ಆಗೋದು ಅಂತ ಹೇಳಿ ತಮ್ಮ ಮುಖಾಂತರ ಬಯಸ್ತೇನೆ. ಇಂದು ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿ ವಜಾಗೊಂಡಿದ್ದು ಅತೀವ ನೋವು ತಂದಿದೆ. ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ಇವರು BJP ಮತ್ತು JDS ಕುತಂತ್ರದಿಂದ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ನ್ಯಾಯಾಲಯದಲ್ಲಿ ಈಗ ಅರ್ಜಿ ವಜಾಗೊಂಡಿದೆ ಸಿಂಗಲ್ ಬೆಂಚ್ನಲ್ಲಿ. ಈಗ ಮುಂದೆ ನಾವು ಕಾನೂನು ಹೋರಾಟ ಸಿದ್ದರಾಮಯ್ಯ ಪರವಾಗಿ ಕಾನೂನು ಹೋರಾಟ ಮಾಡ್ತಾರ. ಅದ್ರ ಬಗ್ಗೆ ಯಾರೂ ಆತಂಕ ಪಡುವುದು ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಯಾವುದೋ ಒಂದು 30-40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ನ್ಯಾಯಾಲಯದಲ್ಲಿ ಮುಂದಿನ ನ್ಯಾಯಾಲಯದಲ್ಲಿ ಡಬಲ್ ಬೆಂಚ್ನಲ್ಲಿ ಆಗಲಿ ನಮಗೆ ನ್ಯಾಯ ಸಿಗ್ತದೆ. ಸುಪ್ರೀಂ ಕೋರ್ಟಿನಲ್ಲಿ ನಾವು ಇದನ್ನು ಪ್ರಶ್ನಿಸಲು ಅವರು ಸಿದ್ದರಾಮಯ್ಯ ಪರವಾಗಿ ಇರ್ತೀವಿ. ಆದ್ರೆ BJP ಅವರು ಮತ್ತು JDSನವರು ಕುತಂತ್ರದಿಂದ ಈ ರೀತಿ ನಡೆದದ. ಮುಂದೆ 4-5 ಜನರು ಇನ್ನೂ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಲೋಕಾಯುಕ್ತದವರು ಆರೋಪ ಪಟ್ಟಿ ಸಲ್ಲಿಸಿದ್ರು ರಾಜ್ಯಪಾಲರು ಅದನ್ನು ಕುಮಾರಸ್ವಾಮಿ ಅವ್ರದ್ದಾಗ್ಲಿ, ಜೊಲ್ಲೆ ಅವ್ರದ್ದು, ನಿರಾಣಿ ಅವ್ರದ್ದು, ಸಾಕಷ್ಟು BJP ಮತ್ತು JDS ನಾಯಕರದ ಪ್ರಾಸಿಕ್ಯೂಷನ್ ಇನ್ನೂ ಅನುಮತಿ ಕೊಳ್ಳಾರ್ದ ನಮಗ ರಾಜ್ಯಪಾಲರ ಮೇಲೆ ಸಂಶಯ ಬರಾಕತೈತಿ. ಮುಂದೆ ನಾವು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಿ ಕಾನೂನು ಮೂಲಕ ನಾವು ಜಯ ಗಳಿಸುತ್ತೇವೆ. ಸಿದ್ದರಾಮಯ್ಯ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲೋ ಜನರು ಅಹಿಂದ ನಾಯಕರು ಅವ್ರ ಪರವಾಗಿ ನಾವು ಧ್ವನಿ ಎತ್ತೀವಿ. ಅವ್ರು ನ್ಯಾಯಾಲಯದಾಗ ಮುಂದಿನ ನ್ಯಾಯಾಲಯದಲ್ಲಿ ಹೋರಾಟದಲ್ಲಿ ಅವ್ರಿಗೆ ಜಯ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಿಂದ ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಹಾಜಿ ಸಾಬ್ ದಂಡಿನ್, ನಗರಸಭೆ ಸದಸ್ಯರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪಕ್ಷ. ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿಲ್ಲ. ಸದ್ಯ ರಾಜ್ಯಪಾಲರನ್ನ ಪ್ರಾಸಿಕ್ಯೂಷನ್ ಅದನ್ನ ಎತ್ತಿ ಹಿಡಿದಿದ್ದಾರೆ. ನ್ಯಾಯಾಲಯದ
ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ. ಬಟ್ ಇದೇ ಫೈನಲ್ ಅಲ್ಲ. ಇನ್ನು ಏಕಸದಸ್ಯ ಪೀಠ ಈಗ ತೀರ್ಮಾನ ಕೊಟ್ಟಿದೆ. ಇನ್ನು ದ್ವಿಸದಸ್ಯ ಪೀಠ ಬಾಕಿ ಉಳಿದಿದೆ. ಸುಪ್ರೀಂ ಕೋರ್ಟ್ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ, ಅಪಾರವಾದ ನಂಬಿಕೆನೂ ಇದೆ. ಒಬ್ಬ ಸಿದ್ದರಾಮಯ್ಯನ ಮಟ್ಟ ಹಾಕುವಂತ ಕೆಲಸ ಬಿಜೆಪಿ ಅವರು ಒಳಬಾಗಿಲಿಂದ ಮಾಡ್ತಾ ಇದ್ದಾರೆ ಅನ್ನೋದು ಮೇಲೆ ಸ್ಪಷ್ಟ. ಮತ್ತು ಇನ್ನೂ ಒಂದು ಬಿಜೆಪಿ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾದದ್ದು, ತಾವೇನು ಯಾರು ಸಾಚೆಗಳಲ್ಲ, ಎಲ್ರೂ ಮಾಡ್ತಾ ಇದಾರೆ. ಬಟ್ ಇನ್ನು 40-50 ವರ್ಷದಿಂದನೂ ಸಿದ್ದರಾಮಯ್ಯನಂತ ಒಬ್ಬ ಲೀಡರ್, ಮುಖ್ಯಮಂತ್ರಿ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರದಂತ ಮುಖ್ಯಮಂತ್ರಿನ ಇವರು ಈ ರೀತಿ ಹಿಂಬದಿಯಿಂದ ಅವನ್ನ ಇಳಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಯಶಸ್ಸು ಅಂತೂ ಆಗಲ್ಲ, ಇದಂತೂ ಕಟ್ಟಿಟ್ಟ ಬಿಟ್ಟು. ಅದಕ್ಕೆ ನೋಡೋಣ. ಇನ್ನು ದ್ವಿಸದಸ್ಯ ಪೀಠ ಮತ್ತು ಸುಪ್ರೀಂ ಕೋರ್ಟಿಗೆ ಇದೆ. ನ್ಯಾಯಾಲಯದ ಮೇಲೆ ನಮಗೂ ನಂಬಿಕೆ ಇದೆ. ನ್ಯಾಯಾಲಯದ ತೀರ್ಪನ್ನ ನಾವು ಸ್ವಾಗತ ಮಾಡ್ತೀವಿ. ಬಟ್ ಸಿದ್ದರಾಮಯ್ಯನೇ. ಅದು ಬಿಟ್ರೆ ನೀವಂತ ಈಗ ಕೇಂದ್ರ ಸರ್ಕಾರದವರು ಹೇಳ್ತಿದಾರಲ್ಲ, ಎಷ್ಟೋ ಕೋಟಿ ಕೊಟ್ಟು MLA ಕೊಂಡ್ಕೊಳೋದು, ಅದು ಅಂತ ರಾಜಕಾರಣ, ಕೀಳ್ಮಟ್ಟದ ರಾಜಕಾರಣ ಸಿದ್ದರಾಮಯ್ಯ ಅವನ ಜೀವನದಾಗೆ ಮಾಡಿಲ್ಲ. ಹಿಂಗಾಗಿ ಅಂತ ಒಬ್ಬ ಮುಖ್ಯಮಂತ್ರಿನ ಇಳ್ಸಕ್ ಹೊರಟಿದ್ದಾರೆ. ನೋಡೋಣ, ಇನ್ನು ತೀರ್ಪು ಬಾಕಿ ಇದೆ, ವಿಚಾರ ಬಾಕಿ ಇದೆ. ಯಾಕೆ ಕೊಡ್ಬೇಕು ಅಂತ ನಾ ಕೇಳ್ತಾ ಇದ್ದೀನಿ. ಫಸ್ಟ್ ನೀವೇನು ಸಾಚೆಗಳಲ್ಲ, ನಿಮ್ಮೆಲ್ಲೂ ಪ್ರಾಸಿಕ್ಯೂಷನ್ ಕೊಡ್ಬೋದಾಗಿತ್ತಲ್ಲ ರಾಜ್ಯಪಾಲರು, ಯಾಕೆ ಕೊಡ್ಲಿಲ್ಲ? ಫಸ್ಟ್ ನಿಮ್ದು ನೋಡ್ಕೊಡ್ರಿ. ಫಸ್ಟ್ ನಿಮ್ ತೊಟ್ಟೆಯಲ್ಲಿ ಹೆಗ್ನಾನ ಬಿದ್ದಿದೆ, ನಮ್ಮ ತೊಟ್ಟೆಯಲ್ಲಿ ನೊಣನ ನೀವು ಲೆಕ್ಕ ಹಾಕ್ತೀರ ಅಂದ ಬಳಿಕ ಯಾವ ನ್ಯಾಯ ರೀ ಇದು? ಇದನ್ನ ಬಿಜೆಪಿ ಅವರು ಪ್ರಶ್ನೆ ಮಾಡ್ಕೋಬೇಕು ತಮ್ಮ ಮನಸ್ಸಿಗೆ. ಅದಕ್ಕೆ ನೋಡೋಣ ಮುಂದೆ ಏನೋ ಪ್ರಶ್ನೆ ವಿಚಾರ ಬಾಕಿ. ಶಿವಾನಂದ ಮಲ್ಲಾಪುರ ಅಂತ ಹೇಳಿ, ಬಾಗಲಕೋಟೆ.